ಮರಣಿಸಿದವರು ನಿಮ್ಮ ಕನಸಿನಲ್ಲಿ ಏಕೆ ಕಾಣಿಸುತ್ತಾರೆ? ರಾತ್ರಿ ಮಲಗಿರುವ ಸಮಯದಲ್ಲಿ ಕನಸುಗಳು ಬರುವುದು ಸಾಧಾರಣವಾದ ವಿಷಯ. ಪ್ರತಿದಿನ ಕನಸಿನಲ್ಲಿ ಎಷ್ಟೋ ರೀತಿಯ ಕನಸುಗಳು ಬರುತ್ತದೆ. ಆದರೆ ನಮಗೆ ಬರುವ ಪ್ರತಿಯೊಂದು ಕನಸಿಗೂ ಏನೋ ಒಂದು ಅರ್ಥವಿರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗಾದರೆ ರಾತ್ರಿ ಕನಸಿನಲ್ಲಿ ಸತ್ತವರು ಬಂದರೆ ಏನು ಅರ್ಥ? ಮರಣಿಸಿದವರು ಕನಸಿನಲ್ಲಿ ಕಾಣಿಸಿದರೆ ಅದು ಯಾವುದಕ್ಕೆ ಸಂಕೇತ? ಬಂಧುಗಳಲ್ಲಿ, ಮಿತ್ರರಲ್ಲಿ ಯಾರಾದರೂ ಮರಣಿಸಿದವರು ಇದ್ದರೆ ಖಂಡಿತವಾಗಿ ಯಾವುದೋ ಒಂದು ಸಮಯದಲ್ಲಿ ಕನಸಿನಲ್ಲಿ ಕಾಣಿಸಿರುತ್ತಾರೆ. ನೀವು ಯಾವಾಗಲಾದರೂ ಆಲೋಚಿಸಿದ್ದೀರಾ ಇಂತಹ ಕನಸುಗಳು ಯಾಕೆ ಬರುತ್ತವೆ ಎಂದು? ಒಂದು ವೇಳೆ ನಿಮಗೆ ಏನಾದರೂ ಇಂತಹ ಕನಸುಗಳು ಬಂದರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಈ ಕನಸುಗಳ ಬಗ್ಗೆ ಒಂದು ಶಾಸ್ತ್ರವಿದೆ, ಅದು ಸ್ವಪ್ನಶಾಸ್ತ್ರ. ಇದರಲ್ಲಿ ಪ್ರತಿ ಕನಸಿಗೆ ಸಂಬಂಧಿಸಿದ ಸಂಪೂರ್ಣ ಜ್ಞಾನ ಲಭಿಸುತ್ತದೆ. ಮರಣಿಸಿದವರು ಕನಸಿನಲ್ಲಿ ಕಾಣಿಸಿದರೆ ಏನು ಅರ್ಥವೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ವಪ್ನಶಾಸ್ತ್ರದಲ್ಲಿ ಪ್ರತಿ ಕನಸಿಗೂ ಒಂದು ವಿಶೇಷತೆ ಇರುತ್ತದೆ. ಅದು ನಮಗೆ ಭವಿಷ್ಯತ್ತಿನಲ್ಲಿ ಏನು ಜರುಗುತ್ತದೆ ಅನ್ನುವುದರ ಬಗ್ಗೆ ತಿಳಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಮೃತ ಹೊಂದಿದರೆ ಅದೇ ವ್ಯಕ್ತಿ ನಿಮ್ಮ ಕನಸಿನಲ್ಲಿ ಸಂಪೂರ್ಣ ಆರೋಗ್ಯದಿಂದ ಇರುವ ಹಾಗೆ ಕಾಣಿಸಿದರೆ ಆ ಮರಣಿಸಿದ ವ್ಯಕ್ತಿ ಕೊಡುವ ಸಂದೇಶ ಏನು ಅಂದರೆ ಆತನ ಜನ್ಮ ಬೇರೆ ಒಳ್ಳೆಯ ಜಾಗದಲ್ಲಿ ಜರುಗಿದೆ, ಇನ್ನು ಅವರ ಬಗ್ಗೆ ನೀವು ನೋವು ಪಡಬೇಡಿ ಎಂದು ಅರ್ಥ. ಇಂತಹ ಕನಸುಗಳು ಬಂದರೆ ಇನ್ನು ನೀವು ಅವರ ಬಗ್ಗೆ ಯಾವುದೇ ಚಿಂತೆ ಇಟ್ಟುಕೊಳ್ಳದೆ ಜೀವನದಲ್ಲಿ ಮುಂದೆ ಸಾಗಬೇಕು ಎಂದು. ಇನ್ನು ಎರಡನೆಯದಾಗಿ, ಒಬ್ಬ ವ್ಯಕ್ತಿ ಅಕಾಲ ಮರಣವನ್ನು ಹೊಂದಿದರೆ ಅವರು ನಿಮ್ಮ ಕನಸಿನಲ್ಲಿ ಅನಾರೋಗ್ಯದಿಂದ ಇರುವ ಹಾಗೆ ಕಾಣಿಸಿದರೆ ಅದರ ಅರ್ಥ ಆ ಮರಣಿಸಿದ ವ್ಯಕ್ತಿ ನಿಮ್ಮೊಂದಿಗೆ ಏನೋ ಒಂದು ಕೋರಿಕೆಯನ್ನು ಹೇಳುತ್ತಿದ್ದಾರೆ ಎಂದು. ನೀವು ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅಕಾಲ ಮರಣ ಸಂಭವಿಸಿರುವುದರಿಂದ ಆ ವ್ಯಕ್ತಿಗೆ ತೀರದ ಕೋರಿಕೆ ಏನೂ ಇರುತ್ತದೆ, ಅದನ್ನು ಆತ ಪೂರ್ತಿ ಮಾಡಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಆ ಕೋರಿಕೆ ತೀರದೇನೆ ಮರಣಿಸಿರುತ್ತಾರೆ. ಒಂದು ವೇಳೆ ನಿಮಗೇನಾದರೂ ಮೊದಲೇ ಆ ಕೋರಿಕೆ ಏನೆಂದು ತಿಳಿದಿದ್ದರೆ ನೀವು ಅದನ್ನು ಪೂರ್ತಿ ಮಾಡುವಂತಹ ಪ್ರಯತ್ನ ಮಾಡಬೇಕು. ನೀವು ಆ ಕೋರಿಕೆಯನ್ನು ತೀರಿಸಿದರೆ ಆ ಮರಣಿಸಿದ ವ್ಯಕ್ತಿಯ ಆತ್ಮ ಶಾಂತಿಸುತ್ತದೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳು ಬರುತ್ತದೆ. ಒಂದು ವೇಳೆ ನಿಮಗೆ ಆ ಕೋರಿಕೆಯ ಬಗ್ಗೆ ಮೊದಲೇ ಗೊತ್ತಿದ್ದು ನೀವು ಅದನ್ನು ಪೂರ್ತಿ ಮಾಡುವ ಪ್ರಯತ್ನ ಮಾಡಲಿಲ್ಲ ಅಂದರೆ ಅದು ನಿಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ಇನ್ನು ಮೂರನೆಯದಾಗಿ, ನಿಮ್ಮ ಕನಸಿನಲ್ಲಿ ಬದುಕಿರುವ ವ್ಯಕ್ತಿ ಮರಣಿಸಿದ ಹಾಗೆ ಕಾಣಿಸಿದರೆ ಅದರ ಬಗ್ಗೆ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಏಕೆಂದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಬದುಕಿರುವ ವ್ಯಕ್ತಿ ಮರಣಿಸಿದ ಹಾಗೆ ಕಾಣಿಸಿದರೆ ಅದರ ಅರ್ಥ ಆ ವ್ಯಕ್ತಿಯ ಆಯಸ್ಸು ಇನ್ನೂ ಹೆಚ್ಚಾಗಿದೆ ಎಂದು. ಇಂತಹ ಕನಸುಗಳು ದೀರ್ಘ ಆಯಸ್ಸನ್ನು ಸೂಚಿಸುತ್ತದೆ. ಇನ್ನು ನಾಲ್ಕನೆಯದಾಗಿ, ಮರಣಿಸಿದವರು ಕನಸಿನಲ್ಲಿ ಕಾಣಿಸಿ ಏನು ಮಾತನಾಡದೆ ಮೌನವಾಗಿ ಇರುತ್ತಾರೆ. ಅವರು ಏನು ಹೇಳಬೇಕು ಅಂದುಕೊಳ್ಳುತ್ತಾರೋ ನಮಗೆ ಅರ್ಥವಾಗುವುದಿಲ್ಲ. ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳು ಯಾವುದಕ್ಕೆ ಸಂಕೇತವೆಂದರೆ ಮರಣಿಸಿರುವ ವ್ಯಕ್ತಿ ಕನಸಿನಲ್ಲಿ ಕಾಣಿಸಿ ಮೌನವಾಗಿ ಇದ್ದರೆ ನಾವು ಯಾವುದಾದರೂ ಕೆಲಸವನ್ನು ಮಾಡಬೇಕು ಅಂದುಕೊಳ್ಳುತ್ತೀವೋ ಅಥವಾ ಪ್ರಸ್ತುತ ಯಾವ ಕೆಲಸವನ್ನು ಮಾಡುತ್ತಾ ಇರುತ್ತೇವೋ ಆ ಕೆಲಸ ಒಳ್ಳೆಯದು ಅಲ್ಲ ಎಂದು ಅವರು ನಮಗೆ ಸೂಚಿಸುತ್ತಾರೆ. ಕೂಡಲೇ ಆ ಕೆಲಸವನ್ನು ನಿಲ್ಲಿಸಬೇಕು ಎಂದು ಇದರ ಅರ್ಥ. ಒಂದು ವೇಳೆ ಮರಣಿಸಿದವರು ಕನಸಿನಲ್ಲಿ ಕಾಣಿಸಿ ಮೌನವಾಗಿ ಇದ್ದು ನಿಮ್ಮನ್ನು ಆಶೀರ್ವದಿಸಿ ಹೊರಟು ಹೋದರೆ ಅದು ಯಾವುದಕ್ಕೆ ಸಂಕೇತವೆಂದರೆ ನೀವು ಯಾವ ಕೆಲಸವನ್ನು ಮಾಡಬೇಕು ಅಂದುಕೊಳ್ಳುತ್ತೀರೋ ಅಥವಾ ಈಗ ಮಾಡುತ್ತಿರುವ ಕೆಲಸದಲ್ಲಿ 100ರಷ್ಟು ಶುಭ ಫಲಿತಾಂಶ ಸಿಗುತ್ತದೆ, ಆ ಕೆಲಸ ನೀವು ಮಾಡಬಹುದು ಎಂದು ಅರ್ಥ. ಒಂದು ವೇಳೆ ಮರಣಿಸಿದ ವ್ಯಕ್ತಿ ಕನಸಿನಲ್ಲಿ ಬಂದು ಬಾಧೆ ಪಡುತ್ತಿದ್ದರೆ, ನೋವು ಪಡುತ್ತಿದ್ದರೆ ನೀವು ಮಾಡುತ್ತಿರುವ ಕೆಲಸ ಅವರಿಗೆ ಇಷ್ಟವಿಲ್ಲ ಎಂದು ಅರ್ಥ. ನೀವು ಕೂಡಲೇ ಆ ಕೆಲಸವನ್ನು ಕೈಬಿಡಬೇಕು ಎಂದು, ಇಲ್ಲವೆಂದರೆ ಅದು ನಿಮಗೆ ಅಶುಭವನ್ನು ತರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.